11-12ನೇ ಶತಮಾನದಲ್ಲಿ 300 ಹಳ್ಳಿಗಳ ಆಡಳಿತ ಕೇಂದ್ರದ ಮುಖ್ಯ ಸ್ಥಳ ಆಗಿದ್ದಂತಹ ಊರು. 12ನೇ ಶತಮಾನದ ವಚನಕಾರ್ತಿ ಮುಕ್ತಾಯಕ್ಕನವರ ಊರು. ತುಂಬಾ ಪ್ರಾಚೀನ ಇತಿಹಾಸ ಇರುವಂತಹ ಊರು ಈ ನಮ್ಮ ಮಸರಕಲ್. ಇಲ್ಲಿ ಮುಕ್ತಾಯಕ್ಕನ ಹೆಸರಿನ ಒಂದು ದೇವಾಲಯ ಇದೆಯಂತೆ, ಚಿಕ್ಕ ಗುಡಿ ಇದೆ ಅಂತ ನಾನು ಓದಿದ್ದೆ. ಆ ಒಂದು ದೇವಸ್ಥಾನವನ್ನು ನೋಡಬೇಕು. ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ 12ನೇ ಶತಮಾನದಲ್ಲಿ ಆ ವಚನ ಸಾಹಿತ್ಯ, ವಚನ ಪರಂಪರೆ ಯಾವ ರೀತಿ ಬೆಳೀತು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಮುಕ್ತಾಯಕ್ಕನು ಸಹ ಇದ್ರು. ನಾನು ನಿಮ್ಗೆ ಹೇಳಿದೆ ಮುಕ್ತಾಯಕ್ಕ ಮಸರಕಲ್ನವರು ಅಂತ. ಅಂದ್ರೆ ಮೂಲದಲ್ಲಿ ಅವ್ರ ಜನ್ಮ ಸ್ಥಳ ಯಾವುದು ಅಂದ್ರೆ ಆ ಗದಗಿನ ಲಕ್ಕುಂಡಿ ಅವರು. ಆದ್ರೆ ಅವ್ರನ್ನ 10 ವರ್ಷದವರಿದ್ದಾಗ ಮದುವೆ ಮಾಡಿಕೊಡ್ತಾರೆ ಈ ಒಂದು ಮಸರಕಲ್. ಅಂದ್ರೆ ಮಸರಕಲ್ನ ಪೂರ್ವದ ಹೆಸರು ಅಂದ್ರೆ ಪ್ರಾಚೀನ ಹೆಸರು ಮೊಸಳೆ ಕಲ್ಲು ಅಂತ. ಸೊ ಆವಾಗ ಮದುವೆ ಮಾಡಿ ಏನ್ ಕೊಡ್ತಾರಲ್ವಾ, ಅವರು ಇಲ್ಲೇ ಬಂದು ನೆಲೆಸ್ತಾರೆ. ಮುಕ್ತಾಯಕ್ಕನವರಿಗೆ ಆಧ್ಯಾತ್ಮದ ಗುರು, ತಂದೆ ಎಲ್ಲವೂ ಕೂಡ ಅವರ ಅಣ್ಣನೇ ಆಗಿರ್ತಾರೆ. ಮುಕ್ತಾಯಕ್ಕನವರನ್ನ ವಚನ ಸಾಹಿತ್ಯದ ಧ್ರುವತಾರೆ ಅಂತ ಕರೀತಾರೆ. ಈಗ ಅಕ್ಕ ಮಹಾದೇವಿಯವರು ಹೇಗೆ ಭಕ್ತಿ ಮಾರ್ಗ, ತಾರ್ಕಿಕ ಮಾರ್ಗವನ್ನ ಅನುಸರಿಸ್ತಾರೋ ಹಂಗೆ ಮುಕ್ತಾಯಕ್ಕನವರು ವೈಚಾರಿಕತೆಯ ದಿಟ್ಟ ನಿಲುವಿನ ಧ್ಯಾನ ಮಾರ್ಗವನ್ನ ಅನುಸರಿಸ್ತಾರೆ. ಇದುವರೆಗೂ ಅವರದ್ದು ಒಂದು 37 ವಚನಗಳು ಸಿಕ್ಕಿದೆಯಂತೆ. ಆ ಒಂದು ವಚನವನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ.